ಕತೆ ಯಾವುದೇ ಬುಕ್ಕಲ್ಲಿ ಓದಿದ್ದಾಗಲಿ ಇನ್ನೊಂದಾಗಲಿ ನಾನು ನೋಡಿದ್ದಾಗಲಿ ಇಲ್ಲ. ದತ್ತಣ್ಣ ನನ್ನ ಹತ್ರ ಬಂದಾಗ ಅವ್ರ ಕತೆ. ಸೊ ಕತೆ ಹೇಳಿದಾಗ ಸರ್ ನಾನು ಫಿಲ್ಮ್ ಮಾಡೋದು ತುಂಬ ಒದ್ದಾಡ್ತಾ ಇದ್ದೀನಿ, ನಮಗೆ ಚಾನ್ಸ್ ಕೊಡಿಸಿ. ಸರಿ ಯಾವುದು ಆ ಕತೆ ಹೇಳಿ ಅಂತ ಹೇಳಿ ಒಂದು ಲೈನ್ ಹೇಳಿ. ಸೊ ಲೈನ್ ಹೇಳಿದ ತಕ್ಷಣ ನಾನೇನು ಮಾಡಿದೆ, ಸೊ ದತ್ತಣ್ಣ ಸೇಮ್ ಜಾನರ್ದು ನಾನೊಂದು ಲೈನ್ ಹೇಳ್ತೀನಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಅಂತ ಹೇಳಿ. ಸೊ ದತ್ತಾತ್ರೇಯ ಅವ್ರಿಗೆ ಹೇಳಿದ್ಮೇಲೆ ನಾನೊಂದು ಸರಿ ಲೈಟಾಗಿ ಒಂದು ಲೈನ್ ಸುಮ್ಮನೆ ಹಂಗೆ ಗ್ಲಾನ್ಸ್ ಮಾಡಿ ಅವ್ರಿಗೆ ಹೇಳಿದ್ಮೇಲೆ ಸರ್ ಈ ಕಥೆನೇ ಮಾಡೋಣ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ಅದಾದ್ಮೇಲೆ ಅದ್ರ ಬಗ್ಗೆ ದತ್ತಾತ್ರೇಯ ಅವ್ರ ಬಗ್ಗೆನೂ ನನಗೇನು ಐಡಿಯಾ ಇಲ್ಲ. ಅವ್ರೊಂದು 6 months ಆಗೋವರೆಗೂ ಕೈಗೂ ಸಿಗ್ಲಿಲ್ಲ, ಎಲ್ಲೋದ್ರು ಅನ್ನೋದು ಗೊತ್ತಿಲ್ಲ. ಸೊ ಒಂದು 6 months ಆದ್ಮೇಲೆ ಅದು ಫೋನ್ ಮಾಡೋದು ನನಗೆ, ಸರ್ ನಿಮ್ಮನ್ನು ಮೀಟ್ ಮಾಡ್ಬೇಕು ಸರ್ ಅಂತ. ಸರಿ ಬನ್ನಿ ಪರವಾಗಿಲ್ಲ ಆಫೀಸ್ಗೆ ಬನ್ನಿ ಅಂತೆ. ಆಫೀಸ್ಗೆ ಬಂದ್ಬಿಟ್ಟು ಸರ್ ನೀವು ಹೇಳಿದ್ರಲ್ಲ ಸರ್ ಕಥೆನ, ಅದನ್ನ ನಾನು ಫುಲ್ಲು ಚಿತ್ರಕಥೆ ಮಾಡಿದ್ದೀನಿ ಸರ್, ಒಂದ್ಸರಿ ಕೇಳಿ ಸರ್. ವೆರಿ ಗುಡ್ ಹೇಳಿ ಅಂತ. ಸೊ ದತ್ತಣ್ಣ ಫುಲ್ ರೀಡಿಂಗ್ ಕೊಟ್ಟ ತಕ್ಷಣ ನನಗೆ ಶಾಕ್ ಆಗೋಯ್ತು. ನನ್ನ ಮೈಂಡಲ್ಲಿ ಆ ಕತೆ ಬಗ್ಗೆ ಏನೇನಿತ್ತು ಅದನ್ನೆಲ್ಲ ಆ ಮನುಷ್ಯ ಅರ್ಥ ಮಾಡ್ಕೊಂಡು ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ರು. ನಾನು ಎದ್ಬಿಟ್ಟು ಹಗ್ ಮಾಡಿದೆ, ಅದನ್ನ ಈ ಫಿಲ್ಮ್ ಮಾಡೋಣ, ನಾವು ತಲೆ ಕೆಡಿಸ್ಕೊಂಡ್ರಿ. ಸೊ ಏನೇನು ಮಾಡಬೇಕು ಅನ್ನೋದನ್ನ ಇದನ್ನ ಸ್ವಲ್ಪ ಡೈಲಾಗು ಅದನ್ನೆಲ್ಲ ಯೋಚನೆ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಇನ್ನೊಂದು ಸ್ವಲ್ಪ ಕುತ್ಕೊಂಡು ವರ್ಕ್ ಮಾಡಿ ಆಮೇಲೆ ಫಿಲ್ಮ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಕೋವಿಡ್ ಬಂತು. 2 years ಒಬ್ಬ ಟಚ್ಚೇ ಇಲ್ಲ ನನಗೆ. ನಾವು ಫಿಲಿಮ್ ಬಗ್ಗೆನೂ ಗಮನನೇ ಇಲ್ಲ, ಇಂಟ್ರೆಸ್ಟ್ ಹೊಟ್ಟೋಯ್ತು, ಸಿನಿಮಾ ಮಾಡೋ ಇಂಟ್ರೆಸ್ಟು ಹೊಟ್ಟೋಯ್ತು. ಕೊನೆಗೆ ಲಾಸ್ಟಲ್ಲಿ ದತ್ತಾತ್ರೇಯ ಅವ್ರು ಫೋನ್ ಮಾಡಿ, ಸರ್ ತುಂಬ ಒದ್ದಾಡ್ತಾ ಇದ್ದೀನಿ ಸರ್, ಹೆಲ್ತು ಇಶ್ಯೂ ಆಗ್ಬಿಟ್ಟಿದೆ ಸರ್, ಪಾಪ ಫಿಲಿಮ್ ಮಾಡಬೇಕು ಅಂದ್ಬಿಟ್ಟು ಅವರು ಊರಿಂದ ಎಲ್ಲ ಪಾಪ ಹಳ್ಳಿಯಿಂದ ಬಂದಿದ್ದವರು ತುಂಬ ಹೆಲ್ತ್ ಎಲ್ಲ ಇಶ್ಯೂ ಆಗ್ಬಿಟ್ಟಿದೆ ಸರ್, ಕೋವಿಡ್ ಆಗಿ ಲಾಕ್ಡೌನ್ ಓಪನ್ ಆದ ತಕ್ಷಣ ಕಾಲ್ ಮಾಡಿದ್ರು. ಸೊ ಬನ್ನಿ ಅಂತಂದೆ. ಬನ್ನಿ ಸರ್, ಇದೇನೋ ಸರ್ ನನಗೆ ಪಾಪ ತುಂಬ ಕಷ್ಟ ಆಗ್ತಿದೆ ಸರ್, ತಲೆ ಕೆಡಿಸ್ಕೊಬೇಡಿ ಫಿಲಿಮ್ ಮಾಡ್ತೀನಿ ನಾನು, ಬಟ್ ದುಡ್ಡಿಲ್ಲ, ಫಿಲಿಮ್ ಮಾಡೋಣ ತಲೆ ಕೆಡಿಸ್ಕೊಬೇಡಿ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಜಯದೇವ್ ಹಾಸ್ಪಿಟ್ಲಿಗೆ ಕಳ್ಸಿಕೊಟ್ಟು ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ರು, ಅವ್ರಿಗೆ ಹೇಳಿದೆ ಅವ್ರಿಗೆ ECG ಏನೇನಿದೆಯೋ ಎಲ್ಲ ಮಾಡಿಸ್ಬಿಡಿ, ಅವ್ರೇನೋ ಪ್ರಾಬ್ಲಮ್ ಇದ್ರೆ ನೋಡೋಣ ಅಂತ. ಪಾಪ ಹೋಗಿ ಎಲ್ಲ ಚೆಕ್ ಮಾಡ್ಕೊಬಂದು ಫೋನ್ ಮಾಡ್ಬೋದು, ಸರ್ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಅಲ್ಲಿಗೆ ಗೊತ್ತಾಯ್ತು ಸಿನಿಮಾ ಪ್ರಾಬ್ಲಮ್ ಅಂತ. ಸೊ ಅವಾಗ ಪ್ಲಾನ್ ಮಾಡಿದ್ವಿ ಸಿನಿಮಾ ಮಾಡೇ ಬಿಡೋಣ ಏನಾರ ಮಾಡಿ ಅಂತ. ಸಿನಿಮಾ ಮಾಡಕ್ ಹೊರಟಿದೀವಿ, ಬಟ್ ಲಾಕ್ಡೌನ್ ಆಗಿದೆ, ಬಿಸ್ನೆಸ್ ಎಲ್ಲ ಬರ್ಬಾದ್ ಆಗೋಗ್ಬಿಟ್ಟಿದೆ, ಎಲ್ಲೋದ್ರೂ ದುಡ್ಡಿಲ್ಲ, ಗಾಂಧಿನಗರ ಚಿತ್ರಾನ್ನ ಆಗೋಗ್ಬಿಟ್ಟಿದೆ, ಏನ್ ಮಾಡ್ಬೇಕು? ನಮ್ಮ ಪಾರ್ಟ್ನರ್ ಇದ್ರು, P2 ಅಂದ್ರೆ ಪರಮೇಶ್ ಪ್ರೇಮ್. ಪಾರ್ಟ್ನರ್ ಫೋನ್ ಮಾಡಿದೆ, ಪ್ರೇಮ್ ಫಿಲಿಮ್ ಮಾಡೋಣ ಅನ್ಕೊಂಡಿದೀನಿ ಅಂತೆ. ಅವ್ರು ಯಾಕೋ ಗುರಾಯಿಸಿದ್ರು, ಈಗಲೇ ಹಾಳು ಮಾಡಿದ್ರೆ ಸಾಕಾಗಿದೆ ನನ್ನ, ಯಾಕೋ ಹೊಸ ಸ್ಕೆಚ್ ಆಗ್ತಾ ಇದ್ದಾರೆ ಅಂತ. ಆಯ್ತು ಮಾಡಿ ಪರವಾಗಿಲ್ಲ, ನಾನು ಯಾವತ್ತೂ ಒಂದ್ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗ್ಬೇಕು, ಯಾವ್ದಾರ ಬಂದ್ರೆ ಮಾಡೋಣ ಅಂತ ಅಂದವರು ಒಂದ್ 3-4 ತಿಂಗಳು ಕೈಗೆ ಸಿಗ್ತಾ ಇಲ್ಲ. ಫೋನ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ, ದೂರ ಇದ್ದೀನಿ. ಸೊ ನನಗೆ ಗೊತ್ತಾಗೋಯ್ತು ನೀನ್ ನನ್ನ ಹಾಳು ಮಾಡ್ಬಿಡ್ತೀಯ ಅಂದ್ಬಿಟ್ಟು ಪ್ರೇಮು ನಾನಿಂದ ಒಂದ್ ಸ್ವಲ್ಪ ದೂರ ಹೋಗಕ್ ಸ್ಟಾರ್ಟ್ ಮಾಡೋದು. ಸೊ ನಾನೇನ್ ಮಾಡೋದು, ಈ ಕತೆ ಬೇರೆ ಚೆನ್ನಾಗಿದೆ, ನಾವು ಸಿನಿಮಾದವರು, ಸಿನಿಮಾನೇ ಮಾಡ್ಬೇಕು. ಸೊ ಫಸ್ಟ್ ಏನೋ ನಾವು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ಕೊ ಬಂದ್ಬಿಟ್ಟೆ, ಅವಾಗ ನಂಗೆ ಮದುವೆ ಆಗಿರ್ಲಿಲ್ಲ. ಈಗ ಏನಾದ್ರು ಸಿನಿಮಾ ಮಾಡಕ್ ಹೋಗ್ತಾ ಇದ್ರೆ ನಾನು ಹೆಂಡತಿಗೆ ಗುರಾಯಿಸ್ತಾಳೆ, ಎಲ್ಲಿಗ್ರಿ ಹೋಗ್ತಿದ್ದ ಅಂತ ಪರಿಸ್ಥಿತಿ ಬಂದಿದೆ ನಮ್ಗೆ. ಯಾಕೆಂದ್ರೆ 9 ಫಿಲಿಮ್ ಮಾಡಿದೀನಿ ಸರ್, 9 ಫಿಲಿಮ್ ಮಾಡಿದ್ರು ನಮ್ಗೆ ಗಾಂಧಿನಗರಲ್ಲಿ ಸಿನಿಮಾ ಪ್ರೊಡ್ಯೂಸರ್ಗೆ ನೆಲೆನೇ ಇಲ್ಲ. ಅವ್ರಿಗೊಂದು ಸಿನಿಮಾ ಪ್ರೊಡ್ಯೂಸರ್ಗೆ ಮಾತ್ರ ಅವ್ರ ಬಾಳು ಒಂಥರ ಗೋಲ್ಡ್ ತರ ಹೋಗ್ಬಿಟ್ಟಿದೆ ಇಂಡಸ್ಟ್ರಿ. ದಯವಿಟ್ಟು ಇದನ್ನ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ನಾನು ಇಂಡಸ್ಟ್ರಿಗೆ ಬಂದ್ಮೇಲೆ ಏನಿಲ್ಲ ಅಂದ್ರೂ ಒಂದು 50-60 ಜನ ಪ್ರೊಡ್ಯೂಸರ್ಸ್ ಸೂಸೈಡ್ ಮಾಡ್ತಾರೆ. ಇಂಥ ಕ್ರಿಟಿಕಲ್ ಫೀಲ್ಡ್ ನಮ್ಮ ಫೀಲ್ಡ್, ಅದ್ರಲ್ಲಿ ಏನೋ ಸ್ಪೆಷಲಿ ಪ್ರೊಡ್ಯೂಸರ್ಗೆ ಇಲ್ಲಿ ನೆಲೆ ಇಲ್ಲ. ಬಹಳ ಫ್ಯೂ, 1-2-3% ಅಷ್ಟೇ ಇಲ್ಲಿ ಬದುಕಕ್ಕಾಗದು ಪ್ರೊಡ್ಯೂಸರ್. ಒಂದು ಫಿಲಿಮ್ ಮಾಡ್ತೀನಿ ಅಂದ್ರೆ ಎಲ್ಲರೂ ಇರ್ತಾರೆ ಜೊತೆ. ಈಗಂತೂ ಸಿನಿಮಾ ಮಾಡ್ಬಿಡ್ಬೋದು, ರಿಲೀಸ್ ಮಾಡಕ್ ಹೊರಟ್ರೆ ಕನ್ನಡ ಸಿನಿಮಾ ಒಂದು ರಿಲೀಸ್ ಮಾಡಬೇಕು ಅಂದ್ರೆ ಆ ಸಿನಿಮಾ ನಿಜವಾಗ್ಲೂ ಆ ಗಂಡೆದೇ ಇರ್ಬೇಕು ಅಥವಾ ಇನ್ನೊಂದು ಗೊತ್ತಿಲ್ಲ, ಎಲ್ರು ಈ ಡೆಲಿವರಿ ಪೇನ್ ಅಂತಾರಲ್ಲ ಆ ಪೇನ್ ಇಲ್ಲ, ಮಗು ರಿವರ್ಸ್ ಆಗಿರುತ್ತಲ್ಲ ಆ ಪೇನ್ ಇರುತ್ತೆ ಸರ್. ಡೇಟ್ ಅನೌನ್ಸ್ ಮಾಡಿದ್ರೆ ನೈಟ್ ಮನೇಲಿ ಮಲ್ಗಕ್ಕೆ ಬಿಡಲ್ಲ ಸರ್. ನಾನು ಯೂಟ್ಯೂಬಿಂದ ಫೋನ್ ಮಾಡ್ತಾ ಇದ್ದೀನಿ, ನಾನು ಇದರಿಂದ ಫೋನ್ ಮಾಡ್ತಿದ್ದೀನಿ, ಒಂದು 50-60 ಕಾಲ್ ಬರುತ್ತೆ ಸರ್.
ಒಂದ್ ಸಿನಿಮಾ ರಿಲೀಸ್ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೂ 2.5-3 ಕೋಟಿ ಬಡ್ಜೆಟ್ ಕೊಡ್ತಾರೆ ಸರ್ ಪ್ರಮೋಷನ್ಗೆ. ಮತ್ತೆ ಥಿಯೇಟರ್ ಕಾಂಪಿಟೇಷನ್ ಹೆಂಗಿದೆ ಗೊತ್ತಾ, ಕನ್ನಡ ಸಿನಿಮಾನ ಕೇಳೋನೇ ಗತಿಲ್ದಂಗ ಹೋಗ್ತಿದೆ. ಅದ್ ಯಾವ ಲೆವೆಲ್ಗೆ ಹೋಗ್ತಿದೆ ಅಂದ್ರೆ ನಮ್ಗೊಂದು ಲೀಡರ್ಶಿಪ್ ಕ್ವಾಲಿಟಿ, ಯಾರ್ದು ಒಂದು ಲೀಡರ್ಶಿಪ್ ಇಲ್ಲ. ಹೆಂಗಿತ್ತು ಸರ್ ಸಿನಿಮಾ? ನಾನ್ ಬಂದಾಗ ಇಂಡಸ್ಟ್ರಿಗೆ ಬರ್ತಾ ಇದ್ರೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂದ್ರೆ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಂದ್ಬಿಟ್ಟು ಸ್ಟೇಜ್ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಇದೊಂದು ಖುಷಿ ಆಗ್ತಿತ್ತು. ಈಗ ಭಯ ಆಗುತ್ತೆ. ರಿಲೀಸು ಅಂತ ಅನೌನ್ಸ್ ಮಾಡಕ್ಕೆ ಭಯ ಆಗಿದೆ. ಈ ಫಿಲಿಂ ರೆಡಿ ಆಗಿ 1 ಇಯರ್ ಆಯ್ತು ಸರ್. 3 ಸರಿ ಪ್ಲಾನ್ ಮಾಡಿದೀನಿ ರಿಲೀಸ್ ಮಾಡಕ್ಕೆ ಅಂತ, ಆಗ್ತಾ ಇಲ್ಲ ಸರ್. ಎಲ್ಲ ಫುಲ್ ಬಾಡಿ ಎಲ್ಲ ಶಿವರಿಂಗ್ ಬರುತ್ತೆ. ಯಾಕಂದ್ರೆ ಯಾವ್ದು ರೈಟ್ಸ್ ತಗೋತಾ ಇಲ್ಲ, ನೀವ್ ಯಾರು ಅಂತಾನು ಕೇಳ್ತಾ ಇಲ್ಲ. ಸಿನಿಮಾ ರಿಲೀಸ್ ಮಾಡಕ್ಕೆ 2 ಕೋಟಿ ಬೇಕು. ನಾವು ಈ ಸಿನಿಮಾ ಮಾಡಕ್ಕೇನೆ ಲಾಕ್ ಡೌನ್ ಆಗಿ ಕೋವಿಡ್ ಆಗಿ ಒದ್ದಾಡ್ಕೊಂಡು ಸಿನಿಮಾ ಮಾಡಿದೀನಿ. ರಿಲೀಸ್ಗೆ 2 ಕೋಟಿ ಎಲ್ಲಿಂದ ತರೋದು? ಯಾರ್ಯಾರ್ದು ಸ್ಕೆಚ್ ಹಾಕಿದ್ವಿ, ಯಾರು ಕೇಳಿದ್ರು ಒಂದು ಹೋಗ್ತಾರೆ, ಒಂದು ರೈಟ್ಸ್. ಸೊ ಕೊನೆಗೆ ಡಿಸೈಡ್ ಮಾಡಿದ್ವಿ, ದೇವರೊಬ್ಬಿದ್ದಾನೆ, ಕನ್ನಡ ಜನತೆ ನಮ್ ಕೈ ಬಿಡಲ್ಲ. ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಸಿನಿಮಾ ಸೂಪರ್ ಆಗಿ ಮಾಡಿದೀನಿ, ಕಷ್ಟ ಬಿದ್ದು ಪ್ರೀತಿಯಿಂದ ಮಾಡಿದೀನಿ. ಎಲ್ಲ ಟೆಕ್ನಿಷಿಯನ್ ಹಗಲು ರಾತ್ರಿ ಒದ್ದಾಡಿದ್ದಾರೆ, ಪ್ರಾಂಪ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಸಕ್ಸಸ್ ಆಗೇ ಆಗ್ತೀನಿ, ಬಿಡೋದ್ ಬೇಡ ಅಂತ ರಿಲೀಸ್ ಪ್ಲಾನ್ ಮಾಡಿ. ನನ್ಗೇನೋ ತಲೆಯಲ್ಲಿತ್ತು, ನಾನು ವ್ಯಾಲೆಂಟೈನ್ಸ್ ಡೇಗೆ ರಿಲೀಸ್ ಮಾಡಿದೆ. ಈ ಸಿನಿಮಾನೇ ಒಂಥರ ಲಕ್ಕು. ಈ ಪ್ರಣಯಮ್ ನನ್ಗೊಂಥರ ಲಕ್ಕು. ಇದೊಂಥರ ನಂಗೆ ದೇವ್ರೇನೋ ಗಿಫ್ಟ್ ಕೊಟ್ಟಿರೋ ತರ ಇದೆ. ನಾನು ಏನ್ ಮಾಡ್ಬೇಕಂತ ಹೋದ್ರು ಅದ್ ತಗೊಳಲ್ಲ. ಅದೇ ಏನ್ ಬೇಕು ಅನ್ನುತ್ತೋ ಅದನ್ನ ತಗೊಳುತ್ತೆ. ಯಾಕೆಂದ್ರೆ ನಾನು ಫಸ್ಟ್ ಹೀರೋಯಿನ್ ಸೆಲೆಕ್ಟ್ ಮಾಡಿದಾಗ 4-5 ಜನ ಹೀರೋಯಿನ್, ರಚಿತಾ ರಾಮು, ಆಶಿಕಾ ರಂಗನಾಥ್, ಸೋನಲ್, ಒಂದು ಹಿಂದಿಯವರೊಂದು 2-3 ಜನ ಸೆಲೆಕ್ಟ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಪರ್ಚೇಸ್ ಮಾಡಿದೀವಿ. ಎಲ್ಲ ಶೂಟಿಂಗ್ ಹೊರಡ್ಬೇಕು. ಆ ಟೈಮಲ್ಲಿ ನಯನ ಗಂಗೂಲಿ ಅವ್ರು ಸೆಲೆಕ್ಟ್ ಆಗಿದ್ದಾರೆ. ಹೀರೋನು ಅಷ್ಟೇ, ರಾಜ್ ಬರೋಕ್ಕಿಂತ ಮುಂಚೆ 4-5 ಜನಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಹೀರೋಯಿನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಅದು ಯಾವ್ದು ವಾಪಸ್ ಬಂದಿಲ್ಲ ಇನ್ನು. ಬಟ್ ರಾಜ್ ಬಂದ್ಮೇಲೆ ಈ ಸಿನಿಮಾಗ ಏನೋ ಒಂದು ಈ ರಾಜ್ ಬೇಕಿತ್ತು ಅನಿಸ್ತು. ಈ ಸಿನಿಮಾ ನೋಡಿದ್ಮೇಲೆ ರಾಜ್ ಬಂದ್ಮೇಲೆ ಅನ್ನಿಸ್ತು. ರಾಜ್ ಫಸ್ಟ್ ಡೇ ನೋಡಿದ್ವಿ, ಇಬ್ರು ಮಾತಾಡಿದ್ವಿ, ಸರ್ ಮಾಡಿ ಸರ್, ಪಿಚ್ಚುಗತ್ತಿ ಮಾಡಿದೀನಿ, ನೆಕ್ಸ್ಟ್ ಹೋರಾಟ ಮಾಡ್ತಾ ಇದ್ದೀನಿ, ನೀವೊಂದು ಚಾನ್ಸ್ ಕೊಟ್ಟರೆ ನಮಗೂ ಖುಷಿ ಇದೆ ಸರ್, ನೀರಾಜ್ ಆಫೀಸ್ಗೆ ಅಂತ ಕತೆ ಹೇಳಿ ರಾಜುನು ವರ್ಕ್ ಮಾಡಿದ್ರು, ಸ್ಕ್ರಿಪ್ಟ್ ತಗೊಂಡ್ರು, ಧರ್ಮಸ್ಥಳಕ್ಕೆ ಬಂದ್ರು. ಸೊ ಅವ್ರಿಗೂ ಖುಷಿ ಆಯ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ರಾಜ್ ನನ್ನ ಪಿಕ್ಚರ್ ಮಾಡ್ತಿದ್ದೀರ, ನಂಗೆ ಗೊತ್ತಿಲ್ಲ ಇದು, ಇನ್ಮೇಲೆ ನೀವೊಂದು ಸ್ಟಾರ್ ಆಗಿ ನಮ್ಮ ಪಿಕ್ಚರ್ ನಾವು ಸೈನ್ ಮಾಡಿ ನಾನು ಶೂಟಿಂಗ್ ಹೊರಟ್ರೆ ನಿಮಗೆ 3-4 ಫಿಲ್ಮ್ ಸಿಗುತ್ತೆ ಅಂತ ಹೇಳಿದ್ದೆ. ಆಲ್ರೆಡಿ ಅವರು 4 ಫಿಲ್ಮ್ ಕಂಪ್ಲೀಟ್ ಮಾಡ್ತಿದ್ದಾರೆ, ಇನ್ನೂ ನಾನು ರಿಲೀಸ್ ಮಾಡಿದ್ದೆ. ಸೊ ಎಲ್ಲರೂ ನನಗೇನಂದ್ರೆ ಖುಷಿ, ಮನೋಮೂರ್ತಿ ಸರ್ ರಾಜ್ ಸಿಕ್ಕಿದ್ರಂತೆ ಎಲ್ಲ ಒಂದ್ ಕಡೆ, ನಿಮ್ಮನ್ನ ಹಿಂಡಿದ್ರ ರುಬ್ಬುದ್ರ ಅಂತ. ನನಗಂತೂ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಪಾಪ. ಜೋಲಿ ಹೇಳ್ತೀನಿ, ಮನೋಮೂರ್ತಿ ಸರ್ ಮಾತ್ರ ಅದೆಷ್ಟು ಪೇಷನ್ಸ್ ಇದೆಯೋ ನನ್ನ ವಿಚಾರದಲ್ಲಿ, ಚಿತ್ರ ಹಿಂಸೆ ಕೊಟ್ಬಿಟ್ಟಿದ್ದೀನಿ. ಬಟ್ ಸರ್ ಗೊತ್ತಿಲ್ಲ ಸರ್. ಬಟ್ ಅವರು ಆಮೇಲೆ ನನಗೆ ಅವ್ರು ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆದ್ರು, ಸಾಂಗ್ ಇನ್ನೂ ಚೆನ್ನಾಗಿ ಮಾಡೋಣ. ಸೊ ಇದು ಎಲ್ಲರೂ ಒಬ್ಬರಲ್ಲ, ಜಯಂತ್ ಸರ್, ಚಿನ್ಮಯ್ ಅವರು, ಮಂಜು ಸರ್, ಆಮೇಲೆ ಮದನ್ ನರೇಣಿ ಮೇಡಮ್, ನಿಜವಾಗ್ಲೂ ಅವ್ರಿಗೆ ಆಡ್ಸಪ್. ನಾನು ಹೇಳ್ದೆ, ಎಲ್ಲಿದ್ರಿ ಮೇಡಮ್, ನಂಗೆ ಸಿಗ್ಲಿಲ್ಲ ನೀವು ಇಷ್ಟು ವರ್ಷ, ಇಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ಆ ಕೋರಿಯೋಗ್ರಫಿ ಅವ್ರಿಬ್ರು ಇರೋ ಇದಕ್ಕೆ ಅಷ್ಟು ಹೆಂಗೆ ರೊಮ್ಯಾಂಟಿಕ್ ಆಗಿ ಮಾಡಿದಿರ ಮೇಡಮ್. ತುಂಬಾ ಥ್ಯಾಂಕ್ಸ್. ಮತ್ತೆ ನಮ್ ನಾಗೇಶ್ ಆಚಾರ್ಯ ಅವರು ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಅವರು 10 ವರ್ಷದಿಂದ ಪರಿಚಯ ಮಾಡಿದ್ದೀನಿ. ಯಾವಾಗ್ಲೂ ಫೋನ್ ಮಾಡೋದು, ಹೇಗಿದ್ದೀರಿ ಸರ್ ಅಂತ ಕೇಳೋದು, ಫೋನ್ ಇಡೋದು ಸರ್. ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಈ ಫಿಲ್ಮ್ಗೆ ಸರ್ ನಾನು ಬರೀ ಫೋನ್ ಮಾಡೋದು ಮಾತಾಡೋದು ಅಷ್ಟೇ. ನೀವಂತೂ ಅರ್ಥ ಮಾಡ್ಕೊಳ್ಳಿ, ನಮಗೊಂದು ಚಾನ್ಸ್ ಕೊಡಿ ಸರ್. ಸೊ ಆ ಮನುಷ್ಯ ಅದೇನೋ ಗೊತ್ತಿಲ್ಲ, ಅದ್ಭುತವನ್ನೇ ಸೃಷ್ಟಿ ಮಾಡಿದ್ದೆ. ಸೊ ಎಲ್ಲರೂ ನೋಡಿ ಅವ್ರ ಬಗ್ಗೆನೇ ಹೋಗ್ಲಿಕ್ಕೆ ನಾನು ಹೇಳಿದ್ದೆ. ಫಸ್ಟ್ ಅವ್ರು ಕರ್ಕೊಂಡು ಊಟಿಗೆ ಹೋದ್ವಿ. ಊಟಿಗೆ ಹೋಗಿ ಪಾಪ ಹೆಲ್ತ್ ಇಶ್ಯೂ, ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಆಮ್ಲೆಟ್ ಆಗ್ತಾನೆ ಇರ್ತದೆ. ನಾನ್ ದತ್ತನಿಗೆ ಏನ್ ದತ್ತನ ಕ್ಯಾಮ್ರಾಮನ್ ಲೊಕೇಶನ್ ಅವ್ರ ತಾನೇ ನೋಡ್ಬೇಕು, ಹೆಂಗೆ ದತ್ತಣ್ಣ ಅಂತ. ಆಮೇಲೆ ಪಾಪ ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು. ನಾನ್ ಬೇಡ ಇವ್ರು ತೆಗ್ದಾಕ್ಬಿಡೋಣ. ಇದಕ್ಕೂ ಅಷ್ಟೇ ಸರ್, 4 ಜನ ಕ್ಯಾಮ್ರಾಮನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಕೊನೆಗೆ ಇವ್ರು ಬಂದಿದ್ದಾರೆ. ಆರ್ಟಿಸ್ಟ್ಗಳು ಅಷ್ಟೇ,
ಒಂದೊಂದು ಮದರ್ ಕ್ಯಾರೆಕ್ಟರ್, ಹೀರೋಯಿನ್ ಮದರ್ ಕ್ಯಾರೆಕ್ಟರ್ಗೂ 4 ಜನ. ಅಲ್ಲ, ನೀವು ಅಡ್ವಾನ್ಸ್ ಕೊಟ್ಟಿರೋದ್ರಲ್ಲೇ ಒಂದ್ ಸಿನಿಮಾ ಮುಗಿತಿತ್ತ ಅಂತ. ಸಾಂಗ್ ರೆಕಾರ್ಡಿಂಗ್ ಮಾಡ್ಬೋದು. ಸೊ ಈಗ ಆಗಿದೆ ಸರ್ ಫಿಲಿಂ ಬಗ್ಗೆ ಏನೋ ಒಂದು ಒಲವಿದೆ ನನಗೆ. ಬಹಳ ಇಂಟ್ರೆಸ್ಟ್ ಇಂದ ಸಿನಿಮಾ ಮಾಡಿದೀನಿ. ನಾನು ನನ್ನ ಪಾರ್ಟ್ನರ್ ಪ್ರೇಮು ಗಾಂಧಿನಗರ್ ಓಡಾಡ್ತಿದ್ರೆ ರಾಮು ಸರ್ ಹೇಳೋದು, ನೀವೇನ್ರಪ್ಪ ನೋಡಿದ್ರೆ ಅವರು ಕೋಟ್ಯಾಧೀಶ್ವರು, ನಮ್ಗೆ ಹೇಳೋದು ನೀವೇನಪ್ಪ ನೀವಿಬ್ರು ಕೋಟ್ಯಾಧೀಶ್ವರು, ನಿಮ್ಗೇನು ಆರಾಮಾಗಿ ಸಿನಿಮಾ ಮಾಡ್ತೀರಾ, ಓಡಾಡ್ಕೊಂಡಿರ್ತೀರ, ನೀವು ಮೋಸ್ಟ್ಲಿ ಸಿನಿಮಾ ಮಾಡಕ್ ಬಂದಿಲ್ಲ, ಮಜಾ ಮಾಡಕ್ ಬಂದಿದ್ದೀರಾ ಅಂತ ಹೇಳಿ. ಸೊ ದೇವ್ರನ್ನ ಹೇಳ್ತಿದ್ದೀನಿ, ನಾನು ಸಿನಿಮಾನ ಭಯಾನಕ ಪ್ರೀತಿಸ್ತಿದ್ದೀನಿ. ಅದೇನೋ ಅಪ್ಪಿ ನಾನು ಪ್ರೊಡಕ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ. ನನ್ನ ಹತ್ರ ದುಡ್ಡೇ ಇಲ್ಲ, ಆದ್ರೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಬೇಡದ ಇಷ್ಟ ಹೆಂಗೋ ತಗೊಂಡು ಬಂದ್ಬಿಟ್ಟು ಮೊಕ್ಕ ಆದ್ಮೇಲೆ ಅಂತ ಫಿಲಿಮೇ ಬೇಡ.